ಈ ಉದಾಹರಣೆ ಮಾಡ್ರಿ ಇದನ್ನ ಸೇಮ್ ಇದೊಂದು ಎಕ್ಸಾಂಪಲ್ ಹಾಕಿ ನೋಡ್ರಿ, ಪೂರ್ತಿ ಚಂದಂಗೆ ತಿಳ್ಕೊಂಡು ಬಿಡ್ರಿ. ಭಾಳ ಇದೊಂದು ಬೇರೆ ರೀತಿಯಿಂದ ನಾ ತಿಳಿಸ್ತನು. ಇದೊಂದು ವಿಶೇಷವಾದಂಥ ರೀತಿ ಅಂಕಗಣಿತದಾಗ ತಿಳಿಸ್ತದ. ಹಾಂ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ ಬೋರ್ಡ್ ಕಡೆ. ಅನುಪಾತಗಳ ವಿಸ್ತೀರ್ಣ ನೋಡ್ರಿ, ಇದು ಡೈರೆಕ್ಟಾಗಿ ಅಂಕಗಣಿತದಾಗ ಅನುಪಾತದ ವಿಸ್ತೀರ್ಣ ಬರೋಬರಿ ಅನುಪಾತಗಳ ವಿಸ್ತೀರ್ಣ ತಕ್ಕೋಬೇಕು ಮೊದಲ. ಅನುಪಾತಗಳ ವಿಸ್ತೀರ್ಣ ಬರೋಬರಿ 4 × 3 ಬರೋಬರಿ 12 ಚದರ ಮೀಟರ್. 12 ಚದರ ಮೀಟರ್ ಆಯ್ತು. ಈಗ ಹೆಂಗೆ ತಕೋಬೇಕಂದ್ರೆ ಭಾಗಲಬ್ಧ ತಕೋಬೇಕು. ಭಾಗಲಬ್ಧ ಅಂದ್ರೆ ಏನು ಅನ್ನೋದು ತೋರಿಸ್ತಂದ. ಭಾಗಲಬ್ಧ ಬರೋಬರಿ ನೋಡ್ರಿ, ಒಟ್ಟು ವಿಸ್ತೀರ್ಣ ನೋಡ್ರಿ. ಭಾಗಲಬ್ಧ ಎದ್ರ ತಕೋಬೇಕು? ಒಟ್ಟು ವಿಸ್ತೀರ್ಣ ಸರ್ವಾಸ್ ಬಾಗಿಲೆ ಅನುಪಾತದ ವಿಸ್ತೀರ್ಣ ಭಾಗಲಬ್ಧ ಬರ್ತದೆ. ಅನುಪಾತಗಳ ವಿಸ್ತೀರ್ಣ ಇದು ಅಂಕಗಣಿತ. ಅನುಪಾತಗಳ ವಿಸ್ತೀರ್ಣದಿಂದ ಭಾಗಿಸ್ರಿ ನೋಡ್ರಿ. ಅನುಪಾತಗಳ ವಿಸ್ತೀರ್ಣದಿಂದ ಭಾಗಿಸ್ಬೇಕು ಅಂದರೆ ಏನಾಗ್ತದೆ? ಭಾಗಲಬ್ಧ ಬರ್ತದೆ. ಅಂದರೆ ಎಕ್ದಮ್ ಸರಳ ಮೆಥಡ್ ಇದು. ಭಾಗಲಬ್ಧ ಅಂಕಗಣಿತ ಅಂತಾರೆ. ಅಂಕಗಣಿತದಾಗ ಏನ್ ಮಾಡ್ಬೇಕು? ಒಟ್ಟು ವಿಸ್ತೀರ್ಣ ಬರೋಬ್ಬರಿ ಭಾಗಲಬ್ಧ. ವಿಸ್ತೀರ್ಣದ ಭಾಗಲಬ್ಧ ಅಂತಾರೆ. ಎದರದು? ಒಟ್ಟು ವಿಸ್ತೀರ್ಣದ ಭಾಗಲಬ್ಧ. ಒಟ್ಟು ವಿಸ್ತೀರ್ಣದ ಭಾಗಲಬ್ಧ ಬರಬೇಕಾದ್ರೆ ನಾವು ಏನ್ ಮಾಡ್ಬೇಕು? 108 00 ಸರ್ವಾಸ್ ಬಾಗ್ಲೆ 108 00 ಸರ್ವಾಸ್ ಬಾಗ್ಲೆ 12 ಬರೋಬರಿ 12 ಒಂದಲೆ 12 9 108 ಬರೋಬರಿ 900 ಬಂತು. ಆಮೇಲೆ ಮುಂದಿನ ಸ್ಟೆಪ್ದಾಗ ಏನ್ ಮಾಡಬೇಕು? ಭಾಗಲಬ್ಧದ ವರ್ಗಮೂಲ. ಭಾಗಲಬ್ಧದ ವರ್ಗಮೂಲ ಭಾಗಲಬ್ಧ ಎಷ್ಟು ಬಂದದ? 900 ಬಂದದ. ಅದರ ವರ್ಗಮೂಲ ಬರೋಬರಿ 30 × 30 ಅದರ ವರ್ಗಮೂಲ ಬರೋಬರಿ 30. ಇನ್ನು ಉದ್ದ ಬರೋಬರಿ ಅನುಪಾತ ಗುಂಡ್ಲೆ ವರ್ಗಮೂಲ ಅನುಪಾತ ಗುಂಡ್ಲೆ ವರ್ಗಮೂಲ ಮಾಡಿದರೆ ಏನ್ ಬರ್ತದ? ಉದ್ದ ಬರ್ತದ. ಅಳತೆಗಳು ಭುಜಗಳ ಅಳತೆ ಬರ್ತದ. ಅನುಪಾತ ಮತ್ತು ವರ್ಗಮೂಲಕ ಗುಣಾಕಾರ ಮಾಡಿದರೆ ಏನ್ ಬರ್ತದ? ಭುಜಗಳ ಅಳತೆ ಬರ್ತದ. ನೋಡಿ, ಭುಜಗಳ ಅಳತೆ ಭುಜದಳತೆ ಬರೋಬರಿ ಅನುಪಾತ ಗುಂಡ್ಲೆ ವರ್ಗಮೂಲ. ಉದ್ದದ ಅನುಪಾತ ಎಷ್ಟದ? ಉದ್ದ ಬರೋಬರಿ 4 ಗುಂಡ್ಲೆ 30 ಬರೋಬರಿ 120 ಮೀಟರ್. ಅಗಲ ಬರೋಬರಿ 3 ಗುಂಡ್ಲೆ 30 ಬರೋಬರಿ 90. ನೋಡ್ರಿ ಹೆಂಗ್ ಬಂತು? ಉದ್ದಾಗಲ ಬಂತು. ಈಗ ಕರ್ಣ ಬರೋಬರಿ ಉದ್ದ ಸ್ಕ್ವೇರ್, ಉದ್ದಳತೆಯ ಸ್ಕ್ವೇರ್ ಪ್ಲಸ್ ಅಗಲಳತೆ ಸ್ಕ್ವೇರ್ ಅದ ವರ್ಗಮೂಲ. ನೋಡ್ರಿ ಈಗ ಎಷ್ಟದ? 120 ವರ್ಗ ಪ್ಲಸ್ ಇದರದು 90 ವರ್ಗ. ಇವುಗಳ ವರ್ಗಮೂಲ ಏನ್ ಬರ್ತದ? ಕರ್ಣ ಬರ್ತದ. ನೋಡ್ರಿ 144 00 ಪ್ಲಸ್ 9
81 2 0 ಇದರ ವರ್ಗಮೂಲ ನೋಡಿ. 2 ಪೂಜೆ ಇದಕ್ಕಿದ್ದಂಗೆ ಇಟ್ಟು ಬಿಡ್ರಿ. 4 1 5 8 4 12 1 1 2 ಇದರ ವರ್ಗಮೂಲ. ಇದು ನೋಡಿ, ಈ 25 2 0 ಬಿಡ್ರಿ. 15 ಗುಂಡ್ಲೆ 15 225 ಇದಕ್ಕೊಂದು 0 ಕೊಟ್ಬಿಟ್ರಿ, ಇದಕ್ಕೊಂದು 0 ಕೊಟ್ಬಿಟ್ರಿ. ಬರೋಬರಿ. ಕರ್ಣ ಬರೋಬರಿ. ಕರ್ಣ ಬರೋಬರಿ 150 ಮೀಟರ್. ಇದು ಅಂಕಗಣಿತದ 150 ಮೀಟರ್ ಉತ್ತರ ಸಂಖ್ಯೆ ಬಿ. ನೋಡಿ, ನೀವು ಹಿಂಗೂ ಮಾಡ್ಬೋದು. ಸರಿಯಾಗಿ ತಿಳ್ಕೊಂಡ್ ಬಿಟ್ರೆ ಏನ್ ಭಾಳ ಬೆರಿ ಇಲ್ಲ. ಏನು ಅಂಕಗಣಿತದಾಗ ಕಲ್ತ್ರಿ, ಬೀಜಗಣಿತದಾಗ ಕಲ್ತ್ರಿ. ಭುಜದಳತೆ ಬರೋಬರಿ. ಭುಜದಳತೆ ಬರೋಬರಿ. ಭುಜದಳತೆ ಬರೋಬರಿ ಅನುಪಾತ ಗುಂಡ್ಲೆ ವರ್ಗಮೂಲ. ನೋಡ್ರಿ, ಇನ್ನೊಂದ್ಸಲ ತಿಳಿಸ. ಅನುಪಾತಗಳ ವಿಸ್ತೀರ್ಣ ತಕ್ಕೋರಿ. ಅನುಪಾತ 4 ಗುಂಡ್ಲೆ 3 12 ಚದರ ಮೀಟರ್ ಆಯ್ತು. ಭಾಗಲಬ್ಧ ತಕ್ಕೋಬೇಕು. ಅದರದ್ದು ಒಟ್ಟು ವಿಸ್ತೀರ್ಣದ ಭಾಗಲಬ್ಧ. ಒಟ್ಟು ವಿಸ್ತೀರ್ಣದ ಭಾಗಲಬ್ಧ. ಒಟ್ಟು ವಿಸ್ತೀರ್ಣ ಸರಾಸರಿ ಅನುಪಾತಗಳ ವಿಸ್ತೀರ್ಣ 10,800 ಡಿವೈಡೆಡ್ ಬೈ 12 ಬರೋಬರಿ 900 ಬಂತು. ಭಾಗಲಬ್ಧದ ವರ್ಗಮೂಲ ತಗೋಬೇಕು. 900ರ ವರ್ಗಮೂಲ ಎಷ್ಟಾಯ್ತು? 30 ಗುಂಡ್ಲೆ 30. ಇವೆಲ್ಲ ನೋಡ್ರಿ, ಅವಾಗೆಲ್ಲ ನಿಮ್ಗೆ ಹಿಂಗೆಲ್ಲ ಗಣಿತ ಬೀಳ್ತಿದ್ದು, ಈಗಾದ್ರೂ ಬೀಳ್ತಾವ. ವರ್ಗಮೂಲ ಬಂತು. ವರ್ಗಮೂಲ ಬಂದಿದ್ದು ಭುಜದಳತೆ ಬರೋಬರಿ ಅನುಪಾತ ಗುಂಡ್ಲೆ ವರ್ಗಮೂಲ. ಅನುಪಾತ 4 ಅದ. ಉದ್ದದ 4 ಆಯ್ತು, ಅಗಲದ್ದು 3 ಆಯ್ತು. 30 ಗುಂಡ್ಲೆ 40 120 ಮೀಟರ್ ಆಯ್ತು. ಇದು 90 ಮೀಟರ್ ಆಯ್ತು. ಇನ್ನು ನೋಡಿ, ಉದ್ದ ಸ್ಕ್ವೇರ್ ಪ್ಲಸ್ ಅಗಲ ಸ್ಕ್ವೇರ್ 120 ವರ್ಗ ಪ್ಲಸ್ 90 ವರ್ಗ 144 00 ಪ್ಲಸ್ 8100 225 2 0 ಬಿಡ್ರಿ. 225 ವರ್ಗ 15 ಗುಂಡ್ಲೆ 15. ಇದಕ್ಕೊಂದು 0 ಕೊಡ್ರಿ, ಇದಕ್ಕೊಂದು 0 ಕೊಟ್ಟು 1 ತಕ್ಕೊಂಡ್ರಿ ಅಂದ್ರೆ ಅದು ಕರ್ಣದಳತೆ ಆಗ್ತದೆ. ನೋಡ್ರಿ, ಇಂಥ ಗಣಿತಗಳನ್ನ ರಿವಿಷನ್ ಮಾಡಬೇಕು. ಅಂದ್ರೆ ನಿಮಗೆ ಎಂಥ ಗಣಿತ ಇದ್ರೂ ನೀವು ಈಸಿಯಾಗಿ ವಿನ್ ಆಗ್ತೀರಿ. ತಿಳಿತಲ್ಲ? ಚೆನ್ನಾಗಿ ನೋಡ್ಕೊರಿ. ನಾ ತಿಳಿಸಿ ಹೇಳೇನು. ಇದೊಂದು ಸಿಸ್ಟಮ್ ಅಂಕ ಗಣಿತದಾಗ ಬರ್ತದೆ. ಇದು x² ಒಂದ್ರು ಒಂದೇ, ಇದಂದ್ರು ಒಂದೇ. ನೋಡ್ರಿ, ನಾ ಹೆಂಗೆ ಹಾಕಿ ವರ್ಗಮೂಲಕ್ಕೆ ಉದ್ದದಿಂದ ಭುಜದಳತೆ ಬರೋಬರಿ ಅನುಪಾತ ಗುಂಡ್ಲೆ ವರ್ಗಮೂಲ. ಉದ್ದ ಗುಂಡ್ಲೆ ಮಾಡೋದು, ಅಗಲು ತೆಗೆದು ಅವುಗಳ ವರ್ಗ. ನೋಡ್ರಿ, ಸರಿಯಾಗಿ ನೀವು ತಿಳ್ಕೊಂಡ್ರಿ ಅಂತ ತಿಳ್ಕೊಂಡ ಸರಿಯಾಗಿತ್ತು. ಹೊಳ್ಳೆ ನೋಡ್ಕೋರಿ ನೀವು. ನಾ ಮಾದರಿ ಯಾಕೆ ಹಾಕಿನಂದ್ರೆ ನಿಮಗೆ ಇನ್ನೊಂದು ಹಾಕಿದ್ರೆ ನಮ್ಮ ಹುಡುಗ ತಿಳ್ಕೊಂಡಾನೋ ಏನು ಮಾಡೋ. ಆಮೇಲೆ ಇವು ಮಾದರಿ ಹಾಕಬೇಕಾದ್ರೆ ಭಾಳ ಹುಷಾರ್ತನ ಬೇಕು. ಯಾಕಂದ್ರೆ ವರ್ಗಮೂಲ ಬರಂತ ಅಂಕಿನೇ ಇರ್ಬೇಕು. ಹಂಗೆ ಸುಮ್ಮ ಇರಂಗಿಲ್ಲ ಇವು ಗಣಿತಗಳು. ಭಾಳ ಹುಷಾರ್ಲಿ ಹಾಕ್ಬೇಕಾಗ್ತದೆ. ಚೆಂದಾಗಿ ನೋಡ್ರಿ, ಬಿಡಿಸುವ. ಉತ್ತರ ಸಂಖ್ಯೆ ಬಿ. ಥ್ಯಾಂಕ್ ಯು ಬೈ.